ತಮ್ಮ ಸಾಂಸ್ಕೃತಿಕ ಪ್ರದರ್ಶನವನ್ನು ಮಾಡ್ತಾ ಇತ್ತು. ಈಗ PVS ಸರ್ಕಲ್ನಿಂದ ಮುಂದೆ ಸಾಗ್ತಾ ನವಭಾರತ ಜಂಕ್ಷನ್ಗೆ ತಲುಪೋದಕ್ಕಿಂತ ಮಧ್ಯ ಮಾರ್ಗದ ಮಧ್ಯಭಾಗದಲ್ಲಿ ಅಲ್ಲಿ ಯಕ್ಷಗಾನ ಪ್ರದರ್ಶನ ಕೂಡ ಆಗ್ತಾ ಇದೆ. ಅದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕಣ್ತುಂಬಿಕೊಳ್ಳಲಿದ್ದಾರೆ. ಮಂಗಳೂರಿನ PVS ಸರ್ಕಲ್ನಲ್ಲಿ ಪ್ರಧಾನಿ ಮೋದಿಯವರ ರೋಡ್ ಶೋ ಸಾಗ್ತಾ ಇದೆ. ನೋಡ್ತಾ ಇದ್ವಿ, ಪಕ್ಕದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಮತ್ತೊಂದು ಪಕ್ಕದಲ್ಲಿ ಬ್ರಿಜೇಶ್ ಚೌಟಾ ಮತ್ತು ಕೋಟಾ ಇಬ್ಬರು ಅಭ್ಯರ್ಥಿಗಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಬಹಳ ವಿಶೇಷವಾಗಿ ಇದೆ ಇದು, ಬಹಳ ಸ್ಲೋ ಆಗಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ ಅವ್ರನ್ನ ನೋಡೋದಕ್ಕೆ ಅನುಕೂಲ ಆಗೋ ಹಾಗೆ ನಿಧಾನವಾಗಿ ರೋಡ್ ಶೋ ಸಾಗ್ತಾ ಇದೆ. ಎಷ್ಟು ಪ್ರಾಮುಖ್ಯತೆಯನ್ನು ಮಂಗಳೂರು ರೋಡ್ ಶೋಗೆ ಪ್ರಧಾನಿ ಮೋದಿ ಕೊಡ್ತಾ ಇದ್ದಾರೆ ಅಥವಾ BJP ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಜನಗಳು ಅಭಿಮಾನದಿಂದ ಹೂಮಳೆ ಗರಿತಾ ಇದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರತ್ತ. ಅಲ್ಲಿನ ಪ್ರತಿಯೊಂದು ಸರ್ಕಲ್ಗಳಿರ್ಬೋದು, ರಸ್ತೆಗಳು ಕಿಕ್ಕಿರಿದ ಜನಸಂದಣಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಿಗೆ ಮುಂಚೆ, ಕೆಲವೇ ಅರ್ಧ ಗಂಟೆ 1 ಗಂಟೆ ಮುಂಚೆ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಜನಸಂದಣಿ ಇರಲಿಲ್ಲ. ಆದರೆ ಈಗ ಸಂಪೂರ್ಣ 2 ಇಕ್ಕೆಲಗಳು ಭರ್ತಿಯಾಗಿದ್ದಾವೆ. ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಕಿಕ್ಕಿರಿದು ನೆರೆದಿದ್ದಾರೆ. ಪ್ರಧಾನಿಯವರು ಕೂಡ ಬಹಳ ಸಂತೋಷದಿಂದ ಅಲ್ಲಿ ಜನಗಳಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಬ್ರಿಜೇಶ್ ಚೌಟಾ ಸೀಮ್ಸ್ ಟು ಬಿ ವೆರಿ ಹ್ಯಾಪಿ. ಜೊತೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಖುಷಿಯಾಗಿ ಅಲ್ಲಿ ರೋಡ್ ಶೋನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಧಿಕೃತವಾಗಿ ಮಂಗಳೂರಿನಲ್ಲಿ ಸ್ಪಷ್ಟವಾಗಿ ಪ್ಲ್ಯಾನ್ ಮಾಡಿ ನಡೆಸ್ತಾ ಇರ್ತಕ್ಕಂಥ ರೋಡ್ ಶೋ. ಈ ಹಿಂದೆ ಮೋದಿಯವರು ಬಂದಿದ್ದಾಗ ಅಲ್ಲಿ ಅವರಾಗೆ ಸುಮ್ಮನೆ ಕಾರ್ನಿಂದ ಹೊರ ನಿಂತು ಅದೇ ಒಂದು ರೋಡ್ ಶೋ ರೀತಿಯಲ್ಲಿ ಆಗಿತ್ತು. ಈ ಸಾರಿ ಅಂತೂ ಸ್ಪಷ್ಟವಾಗಿ ರೋಡ್ ಶೋವನ್ನೇ ಆರ್ಗನೈಸ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ರೋಡ್ ಶೋ ಸಾಗ್ತಾ ಇದೆ ಅಂತ ಹೇಳಿ. ಆ ಒಂದು ರೋಡ್ ಶೋ ಸಾಗ್ತಾ ಇರುವಂಥ 2 ಭಾಗದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ನೋಡಿ. ಒಂದು ಕಡೆ ಕಟ್ಟಡದ ಮೇಲೆ ನಿಂತಿದ್ದಾರೆ, ಕಟ್ಟಡಗಳ ಮೆಟ್ಲುಗಳ ಮೇಲೆ ನಿಂತಿದ್ದಾರೆ. ಕಟ್ಟಡದ ಮೇಲ್ಭಾಗಕ್ಕೆ ಯಾರನ್ನೂ ಕೂಡ ಹೋಗೋದಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಈ ಒಂದು ರೋಡ್ ಶೋ ಸಾಗ್ತಾ ಇದೆಯಲ್ಲ, ರೋಡ್ ಶೋ ಸಾಗ್ತಾ ಇರುವಂಥ ಕಟ್ಟಡಗಳ ಮೇಲೆ ಪೊಲೀಸರು ಕಣ್ಗಾವಲನ್ನು ಇಟ್ಟಿದ್ದಾರೆ. SPG ಅಂದರೆ ಸ್ಪೆಷಲ್ ಒಂದು ಟೀಮನ್ನು ಅಲ್ಲಿ ಡೆಪ್ಲಾಯ್ ಮಾಡಲಾಗಿದೆ. ಅಲ್ಲಿಂದ ಅವರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದಲೂ ಕೂಡ ಅದೇ ರೀತಿಯಾಗಿ ನೋಡಿ 5 ಜನ SPಗಳು ಇವತ್ತು ಈ ಒಂದು ಭದ್ರತೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. 5 ಜನ SPಗಳು ಸೇರಿದಂತೆ 2,000ಕ್ಕಿಂತ ಹೆಚ್ಚು ಪೊಲೀಸರು ಈ ಒಂದು ಭದ್ರತೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನವಭಾರತ್ ಸರ್ಕಲ್ಗೂ ಕೂಡ ಆಗಮಿಸ್ತಾರೆ. ಈಗ ನಾವೇನು ದೃಶ್ಯಗಳು ಗಮನಿಸ್ತಾ ಇದ್ದೀವಿ, ಈ ಒಂದು ನೋಡಿ ಅಲ್ಲಿ ಕಲಾ ತಂಡಗಳು SDM ಲಾ ಕಾಲೇಜ್ ಬಳಿ ಈಗ ಈ ಒಂದು ರೋಡ್ ಶೋ ತಲುಪಿದೆ. SDM ಲಾ ಕಾಲೇಜ್ ಆಗಮಿಸ್ತಾ ಇದೆ. SDM ಲಾ ಕಾಲೇಜ್ ಏನಿದೆ ಆ ಒಂದು ಲಾ ಕಾಲೇಜ್ನ ಬಳಿ ಆಗಮಿಸ್ತಾ ಇರುವಂಥ ಈ ಒಂದು ರೋಡ್ ಶೋ ದೃಶ್ಯಾವಳಿ ನೋಡಿ. ಅಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಮೋದಿ ಅಂತೇಳಿ ಘೋಷಣೆಯನ್ನು ಕೂಗ್ತಿದ್ದಾರೆ ನೋಡಿ. ಇಲ್ಲಿ ಕಲಾ ತಂಡಗಳು, ನಾನು ಆಗಲೇ ಹೇಳಿದೆ, ಮೋದಿಯವರನ್ನು ಸೆಳೆಯುವ ಸಲುವಾಗಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಅಲ್ಲಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಈಗ TMA ಪೈ ಜಂಕ್ಷನ್ ಆದ ಬಳಿಕ ಈಗ SDM ಲಾ ಕಾಲೇಜ್ ಹತ್ರ ಈಗ ರೋಡ್ ಶೋ ಸಾಗ್ತಾ ಇದೆ. ಅದಾದ ಬಳಿಕ PVS ಜಂಕ್ಷನ್ನ ತಲುಪುತ್ತೆ. ಆ ಬಳಿಕ ನವಭಾರತ ಸರ್ಕಲ್ಗೆ ಈ ಒಂದು ರೋಡ್ ಶೋ ಬಂದು ತಲುಪುತ್ತೆ ನೋಡಿ. ಕಟ್ಟಡಗಳ ಮೇಲೆ BJPಯ ಒಂದು ಸಿಂಬಲ್ ಇರುವಂಥ ಲೈಟ್ಗಳನ್ನು ಹಾಕಲಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ದೀಪಾಲಂಕಾರವನ್ನು ಮಾಡಲಾಗಿದೆ ನೋಡಿ. ಇಲ್ಲಿ ಕಲಾ ತಂಡಗಳು ಅಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇರುವಂಥ ದೃಶ್ಯ. ಮತ್ತೊಂದು ಕಡೆ ಅದನ್ನು ವೀಕ್ಷಿಸುತ್ತಿರುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅದೆಲ್ಲವೂ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ ನೋಡಿ. ಹೆಜ್ಜೆಗೂ ಕೂಡ ನಮಗೆ ಅಲ್ಲಿ ಜನರನ್ನು ನೋಡೋದಕ್ಕೆ ಈಗ ಅಲ್ಲಿ ಸಿಗ್ತಾ ಇದೆ. ಎಷ್ಟು ಜನ ಸೇರಿದ್ದಾರೆ ಅಂತಂದರೆ ಇಲ್ಲಿ ನಮಗೆ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ.
ಅಷ್ಟು ಜನ ಸೇರಿದ್ದಾರೆ, ಕಿಕ್ಕಿರಿದು ಸೇರಿದ್ದಾರೆ ಜನ ಎರಡೂ ಭಾಗದಲ್ಲೂ ಕೂಡ. ನೋಡಿ, ಈ ಒಂದು ಡಬಲ್ ರೋಡ್ ಏನಿದೆ, ಈ ಡಬಲ್ ರೋಡಲ್ಲಿ ಒಂದು ರೋಡನ್ನು ಕಾರ್ಯಕರ್ತರು, ಜನರು, ಬೆಂಬಲಿಗರು ಅವರನ್ನು ಮಾತ್ರ ಅಲ್ಲಿ ಓಡಾಡಿಬಿಟ್ಟಿದ್ದಾರೆ. ಮತ್ತೊಂದು ರಸ್ತೆಯನ್ನು ಕಂಪ್ಲೀಟ್ ಆಗಿ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ಓಡಾಡದಂತೆ ಅಲ್ಲಿ ಕ್ರಮವನ್ನು ಜರುಗಿಸಲಾಗಿದೆ. ಅಲ್ಲಿ ಕೇವಲ ಒಂದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಬ್ಯಾರಿಕೇಡ್ ಹಾಕಿದ್ದೀವಿ ಅಂತ ನಾವು ಅಂದ್ಕೊಬೋದು. ಇಲ್ಲ, ಎರಡೆರಡು ಲೇಯರ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಆ 2 ಲೇಯರ್ ಬ್ಯಾರಿಕೇಡ್ಗಳನ್ನು ಹಾಕಿರುವ ಮಧ್ಯಭಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ. ಯಾರು ಕೂಡ ಹಾರಿ ಆ ಒಂದು ವಿಶೇಷ ವಾಹನದ ಬಳಿ ತೆರಳದಂತೆ, ನರೇಂದ್ರ ಮೋದಿಯವರ ಹತ್ರ ಯಾರು ಕೂಡ ಹೋಗದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ದೃಶ್ಯದಲ್ಲಿ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಇಲ್ಲಿ ಎಲ್ಲೆಲ್ಲಿ ನಿಂತು ನೋಡ್ತಿದ್ದಾರೆ. ನೋಡಿ, ಅಲ್ಲಿ ಕಟ್ಟಡಗಳ ಮೇಲೆ ನಿಂತಿದ್ದಾರೆ, ಮತ್ತು ಮೆಟ್ಲುಗಳ ಮೇಲೆ ನಿಂತಿದ್ದಾರೆ, ಮರಗಳ ಮೇಲೆ ಕೂತಿದ್ದಾರೆ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತು ಒಟ್ಟು ಅವರ ಗುರಿ ಇರುವಂಥದ್ದು, ಅವರ ಉತ್ಸಾಹ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕಣ್ತುಂಬಿಕೊಳ್ಳೋದು. ಆ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲಿ ಕೂತು ನಾವು ನೋಡ್ತೀವಿ ಒಂದು ಇಂಪಾರ್ಟೆಂಟ್ ಅಲ್ಲ, ಎಲ್ಲೋ ಒಂದು ಕಡೆ ಕೂರಬೇಕು, ನಮಗೆ ಮೋದಿಯವರನ್ನು ಕಣ್ತುಂಬಿಕೊಳ್ಬೇಕು ಅನ್ನೋದೇ ಇಲ್ಲಿರುವಂಥ ಜನರ ಉತ್ಸಾಹ. ನಾವು ಆಗಲೇ ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ. ನಾವು 3 ಗಂಟೆಯಿಂದ ಕಾಯ್ಕೊಂಡು ಕೂತಿದ್ದೀವಿ ಮೋದಿಯವ್ರನ್ನ ನೋಡೋದಕ್ಕೆ ಅಂತೇಳಿ. ಮತ್ತೊಮ್ಮೆ ಅವರು ಪ್ರಧಾನಿ ಆಗಬೇಕು ಅಂತೇಳಿ ಮಾತುಗಳನ್ನು ಆಡ್ತಾಯಿದ್ರು. ಅಬ್ಕಿ ಬಾರ್ 400 ಪಾರ್ ಅಂತೇಳಿ ಪ್ರತಿಯೊಬ್ಬರು ಕೂಡ ಇದನ್ನೇ ಘೋಷಣೆಗಳನ್ನು ಕೂಗ್ತಾ ಇದ್ರು. ಈ ರೀತಿಯಾಗಿ ಪ್ಲಕಾರ್ಡ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗೋ ಮೂಲಕ ಅವರು ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಈ ಭಾಗ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಸಾಗ್ತಾ ಇರುವಂಥ ಈ ಒಂದು ರೋಡ್ ಶೋ ಇನ್ನೇನು ಕೆಲವೇ ಕ್ಷಣಗಳಲ್ಲಿ PVS ಸರ್ಕಲ್ಗೆ ಬಂದು ತಲುಪುತ್ತೆ. PVS ಸರ್ಕಲ್ ನೋಡಿ, 7:15 ಆರಂಭ ಆದಂಥ ಈ ಒಂದು ರೋಡ್ ಶೋ ಏನಿದೆ ನೋಡಿ, 2 ಕಿಲೋಮೀಟರ್ ಇರುವಂಥ ಈ ಒಂದು ಮಾರ್ಗ 1 ಗಂಟೆ ಆಯಿತು. ಹತ್ರ 1 ಗಂಟೆ 60 ನಿಮಿಷ ಆಯಿತು. 52 ನಿಮಿಷ ಈ ಒಂದು ರೋಡ್ ಶೋ ಸಾಗ್ತಾ ಬರ್ತಾ ಇದೆ. ಇನ್ನೂ ಹತ್ರ ಅರ್ಧ ಕಿಲೋಮೀಟ್ರು ಈ ರೋಡ್ ಶೋ ಸಾಗಬೇಕಿದೆ. ಅರ್ಧ ಕಿಲೋಮೀಟ್ರು ಈ ರೋಡ್ ಶೋ ಸಾಗುತ್ತೆ. ಈಗ ಬಹುತೇಕ ನವಭಾರತ್ ಜಂಕ್ಷನ್ನ ಬಳಿ ಈಗ ರೋಡ್ ಶೋ ಸಾಗ್ತಾ ಇದೆ. PVS ಸರ್ಕಲ್ ಬಳಿ ಅಲ್ಲಿ ಕಾರ್ಯಕರ್ತರನ್ನ ಅಲ್ಲಿ ಅವರು ವಿಶ್ ಮಾಡುವಂಥ ಕೆಲಸವನ್ನು ಮಾಡಬಹುದು. ಆ ಸಾಧ್ಯತೆಗಳು ಕೂಡ ಕಂಡುಬರ್ತದೆ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಮಾಡಿದಾಗೆಲ್ಲ ಕೆಲವೊಮ್ಮೆ ಇಳಿದು ಹೋಗಿ ಕಾರ್ಯಕರ್ತರನ್ನ ಮಾತನಾಡಿಸಿದಂಥ ಒಂದು ಘಟನೆಗಳು ಈ ಹಿಂದೆ ಕೂಡ ನಡೆದಿದೆ. ಹಾಗಾಗಿ ಇಲ್ಲಿಯೂ ಕೂಡ ನವಭಾರತ ಸರ್ಕಲ್ ಏನಿದೆ, ಆ ನವಭಾರತ ಸರ್ಕಲ್ನಲ್ಲಿ ಕೆಲ ಕಾರ್ಯಕರ್ತರನ್ನು ಅವರು ಮಾತನಾಡಿಸ್ತಾರೆ, ಅವರ ಕುಶಲೋಪರಿಯನ್ನು ವಿಚಾರಿಸ್ತಾರೆ ಎನ್ನುವ ಮಾಹಿತಿ ಇದೆ. ಕಾದು ನೋಡಬೇಕು, ನವಭಾರತ ಸರ್ಕಲ್ಗೆ ಆಗಮಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಯಾವ ರೀತಿಯಾಗಿ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡ್ತಾರೆ ಅಂತೇಳಿ. ಹಾಗಾಗಿ 8 ಜನ ಕಾರ್ಯಕರ್ತರು ಆಲ್ರೆಡಿ ಅಲ್ಲಿ ಕಾದು ಕೂತಿದ್ದಾರೆ. ಆ ಕಾರ್ಯಕರ್ತರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಮಾಡ್ತಾರೆ. ಬಹುತೇಕ PVS ಸರ್ಕಲ್ ಬಳಿ ಆಗಮಿಸಿದೆ. ಈ ಒಂದು ಬೆಸೆಂಟ್ ಈವ್ನಿಂಗ್ ಕಾಲೇಜ್ನ ಬಳಿ ಈಗ ಈ ಒಂದು ರೋಡ್ ಶೋ ಸಾಗ್ತಾ ಇದೆ. ಬೆಸೆಂಟ್ ಈವ್ನಿಂಗ್ ಕಾಲೇಜ್ನ ಬಳಿ ಈಗ ರೋಡ್ ಶೋ ಸಾಗ್ತಾ ಇದೆ. ಅಲ್ಲಿಂದ ನೇರವಾಗಿ PVS ಸರ್ಕಲ್ ಬಂದು ತಲುಪುತ್ತೆ. PVS ಸರ್ಕಲ್ ಆದ ಬಳಿಕ ನವಭಾರತ ಸರ್ಕಲ್ಗೆ ಬಂದು ತಲುಪುತ್ತೆ. ನೋಡಿ, ಮುಂದೆ ರೋಡ್ ಶೋ ವಿಶೇಷ ವಾಹನದಲ್ಲಿ ರೋಡ್ ಶೋ ಸಾಗ್ತಾ ಇದೆ. ಹಿಂಬದಿಯಲ್ಲಿ ಎಷ್ಟು ವಾಹನಗಳಿದೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ತೆರೆದ ವಾಹನದ ಹಿಂಬದಿಯಲ್ಲಿ ಸಾಕಷ್ಟು ವಾಹನಗಳು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ವಿಶೇಷ ವಾಹನಗಳು ಕೂಡ ಆಗಮಿಸ್ತಾ ಇದೆ. ಈಗ PVS ಸರ್ಕಲ್ ಹತ್ತಿರ ರೋಡ್ ಶೋ ಆಗಮನ ಆಗಿದೆ. PVS ಸರ್ಕಲ್ ಹತ್ತಿರ ರೋಡ್ ಶೋ ಆಗಮಿಸಿದೆ. ನೋಡಿ, ಅಲ್ಲಿ ಇಲ್ಲಿ ನವಭಾರತ ಸರ್ಕಲ್ಗೆ ಆಗಮಿಸಿದ ಬಳಿಕ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡಲಿದ್ದಾರೆ. ಆ ಒಂದು ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಪ್ಯಾನಲ್ ಟೀಮ್ ಅದನ್ನು ತೋರಿಸುತ್ತೆ ಅಂತ ಭಾವಿಸ್ತೀವಿ. ಈಗ 8 ಜನ ಕಾರ್ಯಕರ್ತರು ಈಗ ಇಲ್ಲಿ ನಿಂತಿದ್ದಾರೆ. ಆ ಕಾರ್ಯಕರ್ತರನ್ನ ಭೇಟಿ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ನಮ್ಮ ಪ್ಯಾನಲ್ ಟೀಮ್ಗೆ ಆ ಒಂದು ದೃಶ್ಯವನ್ನು ತೋರಿಸೋದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಕಡೆ ರೋಡ್ ಶೋ ಸಾಗ್ತಾ ಇದೆ, ಮತ್ತೊಂದು ಕಡೆ ನವಭಾರತ್ ಜಂಕ್ಷನ್ನಲ್ಲಿ 8 ಜನ ಕಾರ್ಯಕರ್ತರು ನಿಂತಿದ್ದಾರೆ, ಸಜ್ಜಾಗಿ ನಿಂತಿದ್ದಾರೆ. ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಮಾಡ್ತಾರೆ. 8 ಜನ ಸಾಮಾನ್ಯ ಕಾರ್ಯಕರ್ತರನ್ನು ಭೇಟಿ ಮಾಡಲಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿಯವರು. ಈಗ ಕುಣಿತವನ್ನು ಮಾಡೋ ಮೂಲಕ ನರೇಂದ್ರ ಮೋದಿಯವರನ್ನು ಸೆಳೆಯುವಂಥ ಕೆಲಸ ನೋಡಿ. ಇದೆಲ್ಲವೂ ಕೂಡ ಇಲ್ಲಿನ ಸಾಂಸ್ಕೃತಿಕ ವೈಭವ, ಕರಾವಳಿ ಭಾಗದ ಒಂದು ಕರಾವಳಿ ಭಾಗದ ಸಂಸ್ಕೃತಿ ಇದೆಲ್ಲವೂ ಕೂಡ ಅದನ್ನು ನರೇಂದ್ರ ಮೋದಿಯವರ ಮುಂದೆ ಪ್ರದರ್ಶನ ಮಾಡುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಈ ರೀತಿಯಾಗಿ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈಗ ಅವರು ಹತ್ರ ಬರ್ತಾ ಇದ್ದಂತೆ ಜಯಘೋಷಗಳು ಕೂಡ ಹೆಚ್ಚಾಗ್ತಾ ಇದೆ. ಜೈ ಶ್ರೀರಾಮ್ ಅನ್ನುವ ಘೋಷಣೆಗಳು ಕೂಡ ಮೊಳಗ್ತಾ ಇದೆ. ಅಲ್ಲಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರನ್ನ ಕೂಡ ಕೂಗ್ತಾ ಜಯಘೋಷವನ್ನ ಕೂಗ್ತಿದ್ದಾರೆ ನೋಡಿ. ದೃಶ್ಯಾವಳಿಯಲ್ಲಿ ಆ ಒಂದು ಲೈಟ್ ಇರುವಂತಹ ಒಂದು ಕಮಲದ ಒಂದು ಸಿಂಬಲ್, ಬಿಜೆಪಿ ಪಕ್ಷದ ಸಿಂಬಲ್, ಅದನ್ನ ತೋರಿಸ್ತಾ ಅವರು ಮತಬೇಟೆಯನ್ನ ಮಾಡ್ತಾ ಭರ್ಜರಿಯಾಗಿ ರೋಡ್ ಶೋನಲ್ಲಿ ಸಾಕ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿ. ಅವರು ಅಲ್ಲಿ ಸಾಕ್ತಾ ಇರುವಂಥ ದೃಶ್ಯ ಒಂದು ಕಡೆ ಆದರೆ, ಅವರ ಮುಂದೆ ಸಾಕಷ್ಟು ಪೊಲೀಸ್ ವಾಹನಗಳು, ಭದ್ರತಾ ಪಡೆಯ ವಾಹನಗಳು ಇದೆಲ್ಲವೂ ಕೂಡ ಸಾಕ್ತಾ ಇದೆ. ಅದೆಲ್ಲವೂ ಕೂಡ ನಮಗೆ ಇಲ್ಲಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ನಮ್ಮ ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ಬೋದು ಯಾವ ರೀತಿಯಾಗಿ KSRP ತುಕಡಿಗಳು, ಪೊಲೀಸ್ ವಾಹನಗಳು ಈ ಒಂದು ಸಾಕ್ತಾ ಇದೆ. ಮುಂದೆಗಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ ಬಹುತೇಕ ನಾಯಕರೆಲ್ಲರೂ ಕೂಡ ಈ ಒಂದು ರೋಡ್ ಶೋ ಅಂತ ಆಗಮಿಸಿದ್ರು. ನಳಿನ್ ಕುಮಾರ್ ಕಟೀಲ್ ಅವರಿದ್ರು, ಹಾಲಿ ಸಂಸದರು. ಈಗ PVS ಸರ್ಕಲ್ ನಲ್ಲಿ ಈ ಒಂದು ರೋಡ್ ಶೋ ಸಾಕ್ತಾ ಇದೆ. PVS ಸರ್ಕಲ್ನಿಂದ ನವಭಾರತ ಸರ್ಕಲ್ಗೆ ಆಗಮಿಸೋದಕ್ಕೆ 200 ಮೀಟರ್ ಮಾತ್ರ ಬಾಕಿ ಇದೆ. 200 ಮೀಟರ್ ಮಾತ್ರ ಬಾಕಿ ಇದೆ ನೋಡಿ. ನಾನು ಕೂತು ಇಲ್ಲಿ ನಾನು ಮಾತಾಡ್ತಾ ಇದ್ದೀನಲ್ಲ, ಈ ಒಂದು ಭಾಗದಲ್ಲಿ ಈಗ ಜಯಘೋಷಗಳು ಶುರುವಾಗ್ತಾ ಇದೆ. ಚಪ್ಪಾಳೆಗಳನ್ನು ತಟ್ಟುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನು ಕೂಗ್ತಿದ್ದಾರೆ, ಒಂದೇ ಮಾತರಂ ಅಂತೇಳಿ ಕೂಡ ಕೂಗ್ತಾ ಇದ್ದಾರೆ ನೋಡಿ. ಯಾವ ರೀತಿಯಾಗಿ ಅಲ್ಲಿ ಕಾಂಪೌಂಡ್ಗಳ ಮೇಲೂ ಕೂಡ ಕೂತಿರುವಂಥ ಜನ ಅವ್ರಿಗೆ ಮೋದಿಯವರನ್ನ ಸೆಳೆಯುವಂಥ ಕೆಲಸವನ್ನ ಮಾಡ್ತಿದ್ದಾರೆ ನೋಡಿ. ಈಗ ಆಗಮಿಸ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಯಾವ ರೀತಿಯಾಗಿ ಜನ ಆಕ್ಟಿವ್ ಆಗಿದ್ದಾರೆ ಅಂತೇಳಿ ನಾವಿಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿಯವರು ಸಾಕ್ತಾ ಇರುವಂಥ ಈ ಒಂದು ರೋಡ್ ಶೋ, ಆ ಒಂದು ರೋಡ್ ಶೋದಲ್ಲಿ ಎರಡೂ ಭಾಗದಲ್ಲೂ ಕೂಡ ಒಂದೇ ಮಾತರಂ ಅನ್ನುವ ಜಯಘೋಷ, ಮತ್ತೊಂದು ಕಡೆ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳು. ಈಗ PVS ಸರ್ಕಲ್ ಕೂಡ ತಲುಪಿದೆ. PVS ಸರ್ಕಲ್ನಿಂದ ಈ ಒಂದು ನವಭಾರತ ಸರ್ಕಲ್ಗೆ ಏನು ಬಂದು ತಲುಪುತ್ತೆ, ಆ ಒಂದು ನವಭಾರತ ಸರ್ಕಲ್ಗೆ ಬಂದು ತಲುಪೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಅಲ್ಲಿಗೆ ಆಗಮಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಲ್ಲಿ 14 ಜನ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ. 14 ಜನ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಭೇಟಿ ಮಾಡಿ ಅವರ ಕುಶಲೋತ್ತರವನ್ನು ಅವರು ಕೂಡ ಕೇಳಲಿದ್ದಾರೆ. ಈಗ ಅಲ್ಲಿ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಕಾಂಪೌಂಡ್ಗಳ ಮೇಲೆ ನಿಂತಿದ್ದಾರೆ ಜನ, ಅಕ್ಕಪಕ್ಕದಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂತೇಳಿ ಇಲ್ಲಿ ನಾವು ಗಮನಿಸ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ PVS ಸರ್ಕಲ್ನಿಂದ ಈಗ ಸಾಗ್ತಾ ಇದ್ದು, ನವಭಾರತ ಸರ್ಕಲ್ನ ಬಳಿ ಈಗ ಈ ಒಂದು ರೋಡ್ ಶೋ ಬಂದು ತಲುಪ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನವಭಾರತ ಸರ್ಕಲ್ಗೆ ಬಂದು ತಲುಪುವಂಥ ಈ ಒಂದು ರೋಡ್ ಶೋ. ಅಲ್ಲಿ ನೋಡಿ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಇರುವಂಥ ಮುಖವಾಡಗಳನ್ನು ಕೂಡ ಹಾಕಲಾಗಿದೆ. ಮುಖವಾಡಗಳನ್ನು ಸಾಕಷ್ಟು ಕಡೆ ಹಾಕಿರುವಂಥ ದೃಶ್ಯಗಳು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಹತ್ರ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಅವರ ಮೇಲೆ ಚೆಂಡುವನ್ನು ಹಾಕುವಂಥ ಕೆಲಸಗಳಾಗ್ತಾ ಇದೆ. ನವಭಾರತ ಸರ್ಕಲ್ನ ಬಳಿಗೆ ಈಗ ರೋಡ್ ಶೋ ಆಗಮಿಸ್ತಾ ಇದೆ. PVS ಸರ್ಕಲ್ನಿಂದ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ. ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇರುವಂತಹ ಭಾಗದಲ್ಲಿ ಈಗ ಎರಡೂ ಭಾಗದಲ್ಲೂ ಕೂಡ ಒಂದೇ ಮಾತರಂ ಅಂತೇಳಿ ಘೋಷಣೆಗಳು ಕೂಗುವಂಥ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳು ಕೂಡ ಕೂಗಲಾಗ್ತಾ ಇದೆ. PVS ಸರ್ಕಲ್ನಿಂದ ಈಗ ನವಭಾರತ ಸರ್ಕಲ್ನ ಬಳಿ ಈಗ ಈ ಒಂದು ರೋಡ್ ಶೋ ಸಾಕ್ತಾ ಇರುವಂಥ ದೃಶ್ಯ ನೋಡಿ. ಯಾವ ರೀತಿಯಾಗಿ ಜಯಘೋಷಗಳನ್ನು ಮೊಳಗ್ತಾ ಇದೆ ಅಂತೇಳಿ ಎರಡೂ ಭಾಗದಲ್ಲಿರುವಂಥ ಜನ ಅಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಒಂದೇ ಮಾತರಂ ಅಂತೇಳಿ ಘೋಷಣೆಗಳು ಕೂಗಲಾಗ್ತಾ ಇದೆ. ಮತ್ತೊಂದು ಕಡೆ ರೋಡ್ ಶೋ ನವಭಾರತ ಸರ್ಕಲ್ನತ್ತ ಈಗ
ಸಾಕ್ತಾ ಇರುವಂಥದ್ದು, ನವಭಾರತ ಸರ್ಕಲ್ನತ್ತ ಸಾಕ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೋದಿಯವರ ಮೇಲೆ ಹೂವಿನ ಸುರಿಮಳೆಗೈಯಲಾಗ್ತಾ ಇದೆ. ಹೂವಿನ ಸುರಿಮಳೆಗೈಯಲಾಗ್ತಾ ಇದೆ ಮೋದಿಯವರ ಮೇಲೆ. ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಹೂವಿನ ಸುರಿಮಳೆಯನ್ನು ಸುರಿಸಲಾಗ್ತಾ ಇದೆ. ಈ ಹೂವನ್ನು ಕೋಲಾರದಿಂದ ತರಿಸಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಎರಡು ಟ್ರಕ್ಗಳಲ್ಲಿ ಈ ಒಂದು ಚೆಂಡು ಹೂವನ್ನು ತರಿಸಲಾಗಿದೆ. ಈಗ ನವಭಾರತ ಸರ್ಕಲ್ನ ಬಳಿ ಆಗಮಿಸ್ತಾ ಇದೆ ರೋಡ್ ಶೋ. ನೋಡಿ ಯಾವ ರೀತಿಗೆ ಜೈಘೋಷಗಳು ಇಲ್ಲಿ ಮೊಳಗ್ತಾ ಇದೆ ಅಂತೇಳಿ ಫುಲ್ ಅಲರ್ಟ್ ಆಗಿದ್ದಾರೆ ನವಭಾರತ ಸರ್ಕಲ್ನಲ್ಲಿ. ಕಂಪ್ಲೀಟ್ ಸರ್ಕಲ್ನಲ್ಲಿ ಇಲ್ಲಿಯವರೆಗೂ ಕೂಡ ನೋಡಿ ಎಸ್ ಪಿ ಜಿ ತಂಡ ಈಗ ಕಂಪ್ಲೀಟ್ ಸರ್ಕಲನ್ನು ಸುತ್ತು ಹೊರದಿದೆ. ವಿಶೇಷವಾಗಿ ಪೊಲೀಸರು, ವಿಶೇಷವಾದಂಥ ಭದ್ರತಾ ಪಡೆಗಳು ಎಲ್ಲರೂ ಕೂಡ ಇದ್ದಾರೆ. ಎಸ್ ಪಿ ಜಿ ತಂಡದ ನಡುವೆ ಈಗ ರೋಡ್ ಶೋ ಆಗಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಈಗ ನವಭಾರತ ಸರ್ಕಲ್ಗೆ ಆಗಮಿಸಿರುವಂಥ ಈ ಒಂದು ರೋಡ್ ಶೋ ಇಲ್ಲಿ ಅಂತ್ಯಗೊಳ್ಳುತ್ತೆ. ಈ ಒಂದು ನವಭಾರತ ಸರ್ಕಲ್ನಲ್ಲಿ ಈ ಒಂದು ರೋಡ್ ಶೋ ಅಂತಿಮಗೊಳ್ಳುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥ ಈ ಒಂದು ರೋಡ್ ಶೋ ಕ್ಯಾಮ್ರಾಗೆ ಹೋಗ್ತೀವಿ. ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಒಂದು ಕಡೆ ಅಲ್ಲಿ ಕಾರ್ಯಕರ್ತರಿದ್ದಾರೆ. ಒಂದು ಕಡೆ ಕಾರ್ಯಕರ್ತರು ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇಬ್ಬರು ಅಭ್ಯರ್ಥಿಗಳು ಕೂಡ ಅಲ್ಲಿ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಎಸ್ ಪಿ ಜಿ ತಂಡ ಇದೆ. ಮತ್ತೊಂದು ಕಡೆ ನೋಡಿ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ನವಭಾರತ ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಜಯಘೋಷಗಳು ಮೊಳಗ್ತಾ ಇದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಜಯಘೋಷಗಳು ಯಾವ ರೀತಿಯಾಗಿ ಮೊಳಗ್ತಾ ಇದೆ ಅಂತೇಳಿ ಇಲ್ಲಿ ನಾವು ಗಮನಿಸ್ಬೋದು. ಇದು ನವಭಾರತ ಸರ್ಕಲ್ನಲ್ಲಿ ಘೋಷ ಮಂಗಳೂರಿನಲ್ಲಿ ಮುಗಿಲು ಮುಟ್ಟುತ್ತಾ ಇದೆ. ಈ ಕೆಳಗಳಲ್ಲಿ ಸಹಸ್ರ ಮಂದಿ ನೆರೆದಿರೋದನ್ನು ಗಮನಿಸ್ತಾ ಇದ್ದೀವಿ. ಮೋದಿ ರ್ಯಾಲಿ ಭರ್ಜರಿಯಾಗಿ ನಡೀತಾ ಇರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಅಭೂತಪೂರ್ವವಾದಂಥ ದೃಶ್ಯಗಳನ್ನು ಅದು ಕಣ್ಣೆದುರು ತಂದಿಡ್ತಾ ಇದೆ. ಸಾವಿರಾರು ಜನ ತಮ್ಮ ಮೊಬೈಲ್ಗಳಲ್ಲಿ ಕೂಡ ಮೋದಿಯವರ ರ್ಯಾಲಿಯನ್ನು ಸೆರೆ ಹಿಡಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ಬ್ರಿಜೇಶ್ ಚೌಟ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ನಿಲ್ಲಿಸಿಕೊಂಡಿರ್ತಕ್ಕಂಥ ಒಂದು ರ್ಯಾಲಿ ಇದೀಗ ನವಭಾರತ್ ಸರ್ಕಲನ್ನು ತಲುಪಿದೆ. ನವಭಾರತ್ ಸರ್ಕಲ್ನಲ್ಲಿ ಜನರತ್ತ ಕೈ ಬೀಸ್ತಾ ಇದ್ದಾರೆ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಮುಂದುವರೆದು ಕೊನೆಯ ಹಂತವನ್ನು ತಲುಪುತ್ತೆ. ರಸ್ತೆಯ ಇಕ್ಕೆಲಗಳಲ್ಲಿ ಹೇಗೆ ದೊಡ್ಡ ಪ್ರಮಾಣದಲ್ಲಿ ಮಂಗಳೂರಿಗರು ತಮ್ಮ ಅಭಿಮಾನವನ್ನು ಮೋದಿಯವರತ್ತ ಪ್ರದರ್ಶಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬಹುದು. ಕರಾವಳಿಯ ಸಾಂಸ್ಕೃತಿಕ ಕಲೆಗಳಾದ ಯಕ್ಷಗಾನ, ಹುಲಿ ಕುಣಿತ ಸೇರಿದಂತೆ ಅನೇಕ ವಿಭಿನ್ನ ವೈವಿಧ್ಯಮಯ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ರಸ್ತೆಯುದ್ದಕ್ಕೂ ಏರ್ಪಡಿಸಲಾಗಿತ್ತು. ಮತ್ತೊಂದೆಡೆ ಎಲ್ಲರ ಧ್ವನಿಯಲ್ಲಿ ಉದ್ಘೋಷ. ನಾವು ಭಾರತ್ ಸರ್ಕಲ್ನಲ್ಲಿ ಇದೀಗ ರ್ಯಾಲಿಯ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಸರ್ಕಲ್ನಲ್ಲಿ ಆಯ್ದ 8 ಜನ BJP ಕಾರ್ಯಕರ್ತರುಗಳನ್ನು ಭೇಟಿ ಆಗ್ತಾ ಇದ್ದಾರೆ ಮೋದಿ ಅಂತ ಹೇಳಲಾಗ್ತಾ ಇದೆ. ನಾವು ಭಾರತ್ ಸರ್ಕಲ್ನಲ್ಲಿ ರ್ಯಾಲಿಯ ಅಂತಿಮ ಹಂತ. ನೆರೆದಿರುವ ಜನಗಳತ್ತ ಮೋದಿ ಕೈ ಬೀಸ್ತಾ ಇದ್ದಾರೆ. ಮತ್ತೊಮ್ಮೆ ಇನ್ನಷ್ಟು ಅಭಿಮಾನದ ಹೊಳೆ ಅವರತ್ತ ಹರಿತಾ ಇರೋದನ್ನು ಗಮನಿಸಬಹುದು. ಕೇಸರಿ ಟೋಪಿ, ಕೇಸರಿ ಶಾಲು, BJP ಕಾರ್ಯಕರ್ತರುಗಳು ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸಾಮಾನ್ಯ ಜನಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಅಭಿಮಾನದಿಂದ ಅಲ್ಲಿ ಜಮಾಯಿಸಿದ್ದಾರೆ.
ನೋಡ್ತಾ ಇದ್ದೀವಿ. ಒಂದು ಲೆಕ್ಕದಲ್ಲಿ ಕೇಸರಿ ನದಿ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಮಟ್ಟದ PVS ಸರ್ಕಲ್ ಬಳಿ ಈಗ ಈ ಒಂದು ರೋಡ್ ಶೋ ಬಂದು ತಲುಪಿದೆ. PVS ಸರ್ಕಲ್ನ ಬಳಿಕ ಅಲ್ಲಿಂದ ನೇರವಾಗಿ ನವಭಾರತ ಸರ್ಕಲ್, ಇನ್ನೇನು ಅರ್ಧ ಕಿಲೋಮೀಟ್ರು ಈ ಒಂದು ರೋಡ್ ಶೋ ಸಾಗುತ್ತೆ. ನೋಡಿ, ಎರಡೂ ಭಾಗದಲ್ಲೂ ಕೂಡ ಜನ ಕಿಕ್ಕಿರಿದು ಸೇರಿದ್ದಾರೆ. ಎರಡೂ ಭಾಗದಲ್ಲೂ ಕೂಡ ಜನ ಕಿಕ್ಕಿರಿದು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಅವರ ಘೋಷಣೆ ಒಂದೇ ಆಗಿದೆ, ಬೋಲೋ ಭಾರತ್ ಮಾತಾ ಕಿ ಜೈ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈ, ಜೈ ಶ್ರೀರಾಮ್. ಇಷ್ಟು ಘೋಷಣೆಗಳು ಇಲ್ಲಿ ಮೊಳಗ್ತಾ ಇದೆ. ನೋಡಿ, ಇಲ್ಲಿ ನಮ್ಮ ಪ್ಯಾನಲ್ ಟೀಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ನಾವು ಇರುವಂಥ ಜಾಗದಲ್ಲಿ ಯಾವ ರೀತಿಯಾಗಿ ಕಾರ್ಯಕರ್ತರು ನಿಂತಿದ್ದಾರೆ ಅಂತೇಳಿ ಕಾರ್ಯಕರ್ತರ ದೃಶ್ಯವನ್ನು ತೋರಿಸೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ತೋರಿಸ್ತಾರೆ ಕೆಲವೇ ಕ್ಷಣಗಳಲ್ಲಿ. ನೋಡಿ, ಈಗ PVS ಸರ್ಕಲ್ ಬಳಿ ಈ ಒಂದು ರೋಡ್ ಶೋ ಬಂದು ತಲುಪಿದೆ. PVS ಸರ್ಕಲ್ ಬಳಿ ಈ ಒಂದು ರೋಡ್ ಶೋ ಬಂದು ತಲುಪಿದೆ. ನವಭಾರತ್ ಸರ್ಕಲ್ನಲ್ಲಿ ಕಾರ್ಯಕರ್ತರನ್ನು ನಿಲ್ಲಿಸಲಾಗಿದೆ. ಆ ಕಾರ್ಯಕರ್ತರನ್ನು PVS ಸರ್ಕಲ್ ಬಳಿ ಈಗ ತಲುಪಿರುವಂಥ ಈ ಒಂದು ರೋಡ್ ಶೋ PVS ಸರ್ಕಲ್. ಈಗ ದೃಶ್ಯಾವಳಿಯಲ್ಲಿ ನಮ್ಮ ಪ್ಯಾನಲ್ ಟೀಮ್ಗೆ ಹೇಳ್ತೀನಿ ಆ ಒಂದು ಕಾರ್ಯಕರ್ತರನ್ನ ತೋರಿಸೋದಕ್ಕೆ. ಸಾಮಾನ್ಯ ಕಾರ್ಯಕರ್ತರನ್ನ ನಾವೀಗ ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಏನು ಗಮನಿಸ್ತಾ ಇದ್ದೀವಿ, ಅವರನ್ನು ಭೇಟಿ ಮಾಡಲಿದ್ದಾರೆ. ನೋಡಿ, ನಮ್ಮ ಪ್ಯಾನಲ್ ಟೀಮ್ಗೆ ಹೇಳೋದಕ್ಕೆ ಬಯಸ್ತೀನಿ ಆ ಒಂದು ದೃಶ್ಯವನ್ನು ತೋರಿಸೋದಕ್ಕೆ, ಸಾಮಾನ್ಯ ಕಾರ್ಯಕರ್ತರ ದೃಶ್ಯವನ್ನು ತೋರಿಸೋದಕ್ಕೆ. ನೋಡಿ, ಇವರೆಲ್ಲರನ್ನು ಕೂಡ ಸಾಮಾನ್ಯ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸುಮಾರು 14 ಜನ ಕಾರ್ಯಕರ್ತರು ಇಲ್ಲಿ ನಿಂತಿದ್ದಾರೆ. 14 ಜನರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಲಿದ್ದಾರೆ. ನೋಡಿ, ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವೇನು ಗಮನಿಸ್ತಾ ಇದ್ದೀರಿ, ನೋಡಿ, ಇವತ್ತು ದಿನಾಂಕ 14, ಇವತ್ತು ದಿನಾಂಕ 14 ಜನ ಕಾರ್ಯಕರ್ತರನ್ನು ಇಲ್ಲಿ ಭೇಟಿ ಮಾಡ್ತಾರೆ. ಸಾಮಾನ್ಯ ಕಾರ್ಯಕರ್ತರನ್ನು ಭೇಟಿ ಮಾಡಲಿದ್ದಾರೆ. ಆ ಕಾರ್ಯಕರ್ತರು ಕೂಡ ಇಲ್ಲಿ ನಿಂತಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ PVS ಸರ್ಕಲ್ ಬಳಿ ಈಗ ಆಗಮಿಸಿದೆ ಈ ಒಂದು ರೋಡ್ ಶೋ. PVS ಸರ್ಕಲ್ನಿಂದ ಕೇವಲ ಇನ್ನು 500 ಮೀಟರ್ ದೂರದಲ್ಲಿದ್ದಾರೆ ನವಭಾರತ ಸರ್ಕಲ್ಗೆ ಬಂದು ತಲುಪೋದಕ್ಕೆ. ಇಲ್ಲಿಗೆ ನವಭಾರತ ಸರ್ಕಲ್ಗೆ ಆಗಮಿಸಿದ ಬಳಿಕ ಈಗ ನೋಡಿ, ಇಲ್ಲಿ PVS ಸರ್ಕಲ್ ಬಳಿ ಆಗಮಿಸ್ತಾ ಇರುವಂಥ ಒಂದು ರೋಡ್ ಶೋ ದೃಶ್ಯಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನೋಡಿ, ಯಾರು ಕೂಡ ಬ್ಯಾರಿಕೇಡ್ಗಳನ್ನು ಹಾರಿ ಆ ಒಂದು ತೆರೆದ ವಾಹನದ ಬಳಿ, ವಿಶೇಷ ವಾಹನದ ಬಳಿ ಬರಬಾರ್ದು ಅಂತೇಳಿ ಅಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ. 2,000ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. KSRP ತುಕಡಿಗಳು ಜೊತೆಗೆ CRPF ಸಿಬ್ಬಂದಿ ಇವರೆಲ್ಲರೂ ಕೂಡ ಈ ಒಂದು ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ. ಇದರ ಜೊತೆಯಲ್ಲಿ ಕೇಂದ್ರ ಭದ್ರತಾ ಪಡೆಗಳು ಕೂಡ ಇವತ್ತು ಇಲ್ಲಿಗೆ ಆಗಮಿಸಿರುವಂಥ ತಂಡಗಳು ಇಲ್ಲೂ ಕೂಡ ಹೆಚ್ಚಿನ ಭದ್ರತೆಯಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ಪೊಲೀಸರು ಕೇವಲ ರಸ್ತೆಯಲ್ಲಿ ಮಾತ್ರ ಕಣ್ಗಾವಲನ್ನು ಇಟ್ಟಿಲ್ಲ, ಆ ರೋಡ್ ಶೋ ಸಾಗ್ತಾ ಇರುವಂಥ ಮಾರ್ಗದ ಅಕ್ಕಪಕ್ಕದಲ್ಲಿರುವಂಥ ಕಟ್ಟಡಗಳ ಮೇಲ್ಭಾಗದಿಂದಲೂ ಕೂಡ ಸರ್ಪಗಾವಲನ್ನು ಇಟ್ಟಿದ್ದಾರೆ, ಕಣ್ಗಾವಲನ್ನು ಇಟ್ಟಿದ್ದಾರೆ. ನಮಗಿಲ್ಲಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಯಾವ ರೀತಿಯಾಗಿ ಕಟ್ಟಡಗಳ ಮೇಲಿಂದ ಬೈನಾಕ್ಯುಲರನ್ನು ಇಟ್ಟುಕೊಂಡು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ರೋಡ್ ಶೋ ಸಾಗ್ತಾ ಇರುವಂಥ ಮಾರ್ಗದ ಉದ್ದಕ್ಕೂ ಕೂಡ ಅಲ್ಲಲ್ಲೇ ವಾಚಿಂಗ್ ಟವರ್ಗಳನ್ನು ನಿರ್ಮಾಣ ಮಾಡಿ ವಾಚಿಂಗ್ ಟವರ್ಗಳ ಮೇಲೂ ಕೂಡ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳನ್ನು ಒಬ್ಬೊಬ್ಬರನ್ನು ನಿಲ್ಲಿಸಲಾಗಿದೆ. ಪ್ರತಿಯೊಬ್ಬರ ಮೇಲೂ ಕೂಡ ನಿಗಾ ಇಡಲಾಗಿದೆ. ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂಥ ರೋಡ್ ಶೋ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿರುವಂಥ ಪೊಲೀಸ್ ಇಲಾಖೆ ಜೊತೆಗೆ SPG ಅವರನ್ನು ಸುತ್ತು ಆಗಮಿಸ್ತಾ ಇರುವಂಥ ಒಂದು ತೆರೆದ ವಿಶೇಷ ವಾಹನ ಇದೆ, ಅದರ ಜೊತೆಯಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲೇ ಒಂದು ರೋಡ್ ಶೋ ಆದರೂ ಕೂಡ ಇದೇ ರೀತಿಯಾಗಿ ಅವರು ಆಗಮಿಸ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ನೋಡ್ತಾ ಇರ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಮಾವಣೆಗೊಂಡಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಕರಾವಳಿಯಲ್ಲಿ ಕೇಸರಿ ಸುನಾಮಿ ಆಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಒಂದು ಕಡೆ ಕೇಸರಿ ಬಾವುಟಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು
ಮೋದಿ ಮೋದಿ ಅಂತೇಳಿ ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ BJP ಪಕ್ಷದ ಚಿಹ್ನೆ ಕಮಲವನ್ನು ಹಿಡಿದುಕೊಂಡು ಅಲ್ಲೂ ಕೂಡ ಅವರು ತಮ್ಮ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಪ್ರಧಾನಿಗಳ ಆಗಮನ ಏನಾಗ್ತಾ ಇದೆ, ಆ ಆಗಮನದ ಭಾಗದಲ್ಲಿ ಹೂವನ್ನು ಹಾಕುವ ಮೂಲಕ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಚೆಂಡು ಹೂವನ್ನು ಹಾಕಲಾಗ್ತಾ ಇದೆ. ಕೋಲಾರದಿಂದ ಸುಮಾರು 2 ಟ್ರಕ್ನಲ್ಲಿ ಈ ಒಂದು ಚೆಂಡು ಹೂವನ್ನು ತರಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಎರಡೂ ಭಾಗದಲ್ಲೂ ಕೂಡ ಒಂದು ಕಡೆ ಬ್ರಿಜೇಶ್ ಚೌಟ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ, ಮತ್ತೊಂದು ಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಿರುವಂಥ ಚೌಟ ಅವರಿದ್ದಾರೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ. ಅವರಿಬ್ಬರ ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಇದರ ಎಫೆಕ್ಟ್ 4 ಲೋಕಸಭಾ ಕರಾವಳಿ ಭಾಗದ 4 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು, ನಾವು ಮೋದಿಯವರನ್ನು ನೋಡಿ ಕಣ್ತುಂಬಿಕೊಳ್ಬೇಕು, ಅಂತಹ ಒಬ್ಬ ವಿಶ್ವಗುರುವನ್ನು ನಾವು ನೋಡಬೇಕು ಅಂತೇಳಿ ರಿಪಬ್ಲಿಕನ್ನ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲೇ ಹೇಳ್ತಾ ಇದ್ರು. ಎಷ್ಟೋ ಜನ ಮಕ್ಕಳು ಇವತ್ತು ಮೋದಿಯವರ ಭಾವಚಿತ್ರಗಳನ್ನು ಬರೆದುಕೊಂಡು ಬಂದಿದ್ದಾರೆ. ಆ ಭಾವಚಿತ್ರವನ್ನು ಅವ್ರಿಗೆ ನಾವು ತೋರಿಸ್ಬೇಕು ಅಂತೇಳಿ ಅಲ್ಲಿ ಮೂಡುಬಿದ್ರೆಯಿಂದ ಒಂದು ಮಗು ಬಂದಿತ್ತು. ಆ ಮಗು ಅದರಲ್ಲಿ ಭಾವಚಿತ್ರವನ್ನು ಬರೆದಿಟ್ಕೊಂಡು ಅದನ್ನು ನಾನು ಮೋದಿಯವರಿಗೆ ತೋರಿಸ್ಬೇಕು ಅಂತೇಳಿ ಪೋಷಕರ ಹತ್ರ ಹಠ ಮಾಡಿ ಪೋಷಕರ ಸಮೇತವಾಗಿ ಆ ಕುಟುಂಬ ಇಲ್ಲಿಗೆ ಬಂದಿದ್ದು ಆ ಒಂದು ಭಾವಚಿತ್ರವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ PVS ಸರ್ಕಲ್ ತಲುಪಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಒಂದು ರೋಡ್ ಶೋ PVS ಸರ್ಕಲ್ ತಲುಪಿದೆಯಾ, PVS ಸರ್ಕಲ್ ಬಳಿ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. PVS ಸರ್ಕಲ್ ನಂತರ ನವಭಾರತ್ ಸರ್ಕಲ್ಗೆ ಆಗಮಿಸ್ತಾರೆ. ನವಭಾರತ ಸರ್ಕಲ್ಗೆ ಆಗಮಿಸಿ ಇಲ್ಲಿರುವಂಥ 14 ಜನ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡಲಿದ್ದಾರೆ. ದಿನಾಂಕ ಇವತ್ತು 14 ಜನ ಕಾರ್ಯಕರ್ತರನ್ನು ಅವರು ಭೇಟಿ ಮಾಡ್ತಾ ಇರೋದು ಈ ಒಂದು ರೋಡ್ ಶೋನ ಅಂತಿಮ ಘಟ್ಟದ ವಿಶೇಷತೆಗಳಲ್ಲಿ ಒಂದು 14 ಜನ ಕಾರ್ಯಕರ್ತರನ್ನು ಭೇಟಿ ಮಾಡೋದಾಗಿರ್ಬೋದು. ನೋಡಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತೇಳಿ, ಅಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ಎರಡೂ ಭಾಗದಲ್ಲೂ ಕೂಡ ಜನ ನಿಂತಿದ್ದಾರೆ. ನಾಮೊಂದು ತಾಮೊಂದು ಅಂತೇಳಿ ಹೋಗಿ ಮೋದಿಯವರನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ನೋಡಿ ಆ ಒಂದು ರೋಡ್ ಶೋ ಸಾಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಎರಡು ಜಾಗದಲ್ಲಿ ಅವರು ಒಂದು ಕಡೆ ಕೆಲವರು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಕ್ಯಾಮ್ರಾಗಳಲ್ಲಿ ಮೋದಿಯವರನ್ನು ಸೆರೆ ಹಿಡಿಯುವಂಥ ಉತ್ಸಾಹದಲ್ಲಿದ್ದಾರೆ. ನೋಡಿ ಇಲ್ಲಿ ದೃಶ್ಯಾವಳಿ ನೋಡಿ, ಒಂದು ಬಿಲ್ಡಿಂಗ್ ಇದೆ, ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಕಾಂಪ್ಲೆಕ್ಸ್ನ ಮೊದಲ ಮಹಡಿಯಲ್ಲಿ ಯಾವ ರೀತಿಯಾಗಿ ಕಿಕ್ಕಿರಿದು ಜನ ಸೇರಿದ್ದಾರೆ ಅಂತೇಳಿ, ಅಂದರೆ ಮೋದಿಯವರನ್ನು ಕಣ್ತುಂಬಿಕೊಳ್ಬೇಕು. ಮಧ್ಯಾಹ್ನ 3 ಗಂಟೆ 2 ಗಂಟೆಯಿಂದಲೂ ಕೂಡ ಇಲ್ಲಿಗೆ ಜನ ಆಗಮಿಸಿ ನಾಮುಂದು ತಾಮುಂದು ಅಂತೇಳಿ ಮುಂದೆ ನಿಂತು ಜಾಗವನ್ನು ಹಿಡಿದಿಟ್ಟುಕೊಂಡು ಹತ್ತಿರದಿಂದ ಮೋದಿಯವರನ್ನು ನೋಡೋದಕ್ಕೆ ಮುಂದಾಗಿರುವಂಥ ದೃಶ್ಯ. ಸೊ ನೋಡಿ ಇಲ್ಲಿ ಎರಡು ಭಾಗದಲ್ಲೂ ಕೂಡ ಒಂದು ಕಡೆ ಸಾಗ್ತಾ ಇದ್ರೆ, ಮೋದಿಯವರ ರೋಡ್ ಶೋ ಸಾಗ್ತಾ ಇದ್ರೆ, ಆ ಬ್ಯಾರಿಕೇಡ್ಗಳ ಹಿಂಬದಿಯಲ್ಲಿ ಕೆಲವರು ನಿಂತು ಅವರನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಆ ರೋಡ್ ಶೋ ಜೊತೆಯಲ್ಲೇ ಸಾಗ್ತಾ ಇದ್ದಾರೆ, ಅವರನ್ನು ನೋಡಿಕೊಂಡೇ ಮುಂದೆ ಸಾಗ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಸಾಕಷ್ಟು ಕಡೆಯಲ್ಲೂ ಕೂಡ ಪ್ಲಕಾರ್ಡ್ಗಳನ್ನು ಹಿಡಿಯುವ ಮೂಲಕ, ಅಂದರೆ ಬ್ಯಾನರ್ಗಳನ್ನು ಹಿಡಿದುಕೊಂಡಿದ್ದಾರೆ. ಮೋದಿಯವರಿಗೆ ಸ್ವಾಗತ ಅಂತೇಳಿ ಸ್ವಾಗತ ಮಾಡುವಂಥ ಬ್ಯಾನರ್ಗಳನ್ನು ಹಿಡಿದುಕೊಳ್ಳಲಾಗಿದೆ. ಈ ರೀತಿಯಾಗಿ ಅವರನ್ನು ಸೆಳೆಯುವಂಥ ಕೆಲಸಗಳಿಗೆ ಕಾರ್ಯಕರ್ತರು ಬೆಂಬಲಿಗರು ಮುಂದಾಗ್ತಿದ್ದಾರೆ. ಈ ಒಂದು ನಾರಾಯಣಗುರು ಮೂರ್ತಿಯ ಸರ್ಕಲ್ ಏನಿದೆ, ಅಲ್ಲಿಂದ ನವಭಾರತ ಸರ್ಕಲ್ವರೆಗೂ 2 ಕಿಲೋಮೀಟರ್ ಈ ರೋಡ್ ಶೋ ಸಾಗ್ತಾ ಇದೆಯಲ್ಲ, ಈ 2 ಕಿಲೋಮೀಟರ್ನಲ್ಲಿ ಅಲ್ಲಲ್ಲಿ ಅಂದರೆ ಕೆಲ ಭಾಗದಲ್ಲಿ ಸಾಂಸ್ಕೃತಿಕ ಕಲಾ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸೆಳೆಯುವ ಸಲುವಾಗಿ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಅವರ ಗಮನಕ್ಕೆ ತರುವಂಥ ಕೆಲಸಗಳಲ್ಲಿ ಆಗ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ದೀಪಾಲಂಕಾರ ಯಾವ ರೀತಿಯಾಗಿ ದೀಪಾಲಂಕಾರ ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಗಮನಿಸ್ಬೋದು. ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ನವಭಾರತ ಸರ್ಕಲ್ಗೂ ಕೂಡ ತಲುಪುತ್ತೆ ಈ ಒಂದು ರೋಡ್ ಶೋ, ಅಲ್ಲಿಗೆ ಅದು ಅಂತಿಮಗೊಳ್ಳುತ್ತೆ. ಆದರೆ ಈಗ ಇರುವಂಥ ರೋಡ್ ಶೋ ಸಾಗ್ತಾ ಇದೆಯಲ್ಲ, PVS ಸರ್ಕಲ್ನಲ್ಲಿ ಈಗ ಬಂದು ತಲುಪಿದೆ. PVS ಸರ್ಕಲ್ನಿಂದ ನೇರವಾಗಿ ನವಭಾರತ ಸರ್ಕಲ್ನತ್ತ ಈ ಒಂದು ರೋಡ್ ಶೋ ಸಾಗುತ್ತೆ. ಈ ರೋಡ್ ಶೋ ಸಾಗ್ತಾ ಇರುವಂಥ ರಸ್ತೆಯುದ್ದಕ್ಕೂ ಕೂಡ ದೀಪಾಲಂಕಾರವನ್ನು ಮಾಡಲಾಗಿದೆ. ಕಟ್ಟಡಗಳ ಮೇಲೆ BJP ಪಕ್ಷದ ಚಿಹ್ನೆ ಆಗಿರುವಂಥ ಕಮಲವನ್ನು ಅಲ್ಲಿ ದೀಪಾಲಂಕಾರ, ಆ ಒಂದು ಲೈಟಿಂಗ್ಸ್ ಮೂಲಕ ತೋರಿಸುವಂಥ ಕೆಲಸಗಳಾಗ್ತಾ ಇದೆ. ಎರಡೂ ಭಾಗದಲ್ಲೂ ಕೂಡ ಪೊಲೀಸರು ಹೆಜ್ಜೆಯಲ್ಲೂ ಕೂಡ ಕಾದು ನಿಂತಿದ್ದಾರೆ. ಸರ್ಪಗಾವಲಿನಂತೆ ಅವರು ಅಲ್ಲಿ ಕಾವಲನ್ನು ಕಾಯ್ತಿದ್ದಾರೆ. ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ.